अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ನಾವಿಂದು ಕೇರಳದ ಕಡಲ ಕಿನಾರಲ್ಲಿದ್ದೇವೆ. ಈ ದಿನ ನಾವು ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಅನೇಕ ಬಾರಿ ನಾವು ಧ್ಯಾನವನ್ನು ಮಾಡಬೇಕು ಅಂತ ಬಹಳಷ್ಟು ಜನ ನಮ್ಮ ಪ್ರಶ್ನೆ ಮಾಡ್ತಾ ಇರ್ತಾರೆ. ಧ್ಯಾನದ ವಿಧಾನ ಹೇಗೆ, ಧ್ಯಾನ ಮಾಡುವುದು ಹೇಗೆ, ಧ್ಯಾನದಿಂದ ಆಗುವಂಥ ಲಾಭವೇನು, ಹೇಗೆ ಧ್ಯಾನ ಮಾಡಬೇಕು, ಯಾವ ಸಮಯದಲ್ಲಿ ಧ್ಯಾನ ಮಾಡಬೇಕು ಅನ್ನುವಂಥ ಅನೇಕರಿಗೆ ಪ್ರಶ್ನೆ ಇದೆ. ಈ ದಿನ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಧ್ಯಾನವೆಂದರೇನು? ಅದಕ್ಕೆ ಪತಂಜಲಿಯವರು ಹೇಳ್ತಾರೆ, ಏಕತಾನತಃ ಧ್ಯಾನಾತ್ವ. ಧ್ಯಾನ ಅಂತಂದರೆ ಒಂದಾಗುವುದು ಅಂತ, ತನ್ನನ್ನು ತಾನು ಮರೆಯುವುದು ಧ್ಯಾನ ಅಂತ. ಅನೇಕರಿಗೆ ಧ್ಯಾನಕ್ಕೆ ಕುಳಿತಾಗ ಸಾಕಷ್ಟು ವಿಚಾರಗಳು ಬರ್ತಾ ಇರ್ತವೆ, ಒಂಥರ ಪ್ರವಾಹ ರೂಪದಲ್ಲಿ ವಿಚಾರಗಳು ಬರ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಹೇಗೆ ನಾನಿಂದು ಈ ಕಡಲ ಕಿನಾರಲ್ಲಿ ಕುಳಿತುಕೊಂಡು ಅಲೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ, ಆದರೆ ನಾನು ಅಲೆಗಳಲ್ಲ. ಅಲೆಗಳು ಬರ್ತಾವೆ ಮತ್ತೆ ಹೋಗ್ತಾವೆ. ಆ ಒಳಗಡೆಯಿಂದ ನೇರವಾಗಿ ಒಂದು ದೊಡ್ಡ ಅಲೆ ಬಂದು ದಡಕ್ಕೆ ಅಪ್ಪಳಿಸ್ತಾ ಹೋಗುತ್ತೆ, ಮತ್ತೆ ಅದು ಮಾಯವಾಗುತ್ತೆ, ಮತ್ತೆ ಆ ಅಲೆಗಳು ನೀರಾಗಿಬಿಡ್ತದೆ. ಹಾಗೆ ವಿಚಾರಗಳು ಅನ್ನುವಂಥ ಅಲೆಗಳು ಬರ್ತಾ ಇರ್ತವೆ. ಹೇಗೆ ನಾನು ಇಲ್ಲಿ ಕೂತ್ಕೊಂಡು ಆ ಅಲೆಗಳು ನೋಡ್ತಾ ಇದ್ದೇನೆ, ಅಲೆಗಳ ಜೊತೆ ನಾನು ಹೋಗ್ತಾ ಇಲ್ಲ, ಆದರೆ ನಾನು ಇಲ್ಲಿಂದ ನೋಡ್ತಾ ಇದ್ದೇನೆ. ಹಾಗೆಯೇ ವಿಚಾರಗಳು ಅನ್ನುವಂಥ ಅಲೆಗಳು ಬರ್ತಾ ಹೋಗ್ತವೆ. ಅವುಗಳನ್ನ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗ್ಬೇಕು. ಯಾಕಂದರೆ ನಾನು ಅಲೆಗಳಲ್ಲ, ಅಲೆಗಳನ್ನ ನಾನು ಕೊಚ್ಕೊಂಡು ಹೋಗ್ತಾ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ ಅಲೆಗಳೊಂದಿಗೆ, ವಿಚಾರ ಎಂಬ ಅಲೆಗಳೊಂದಿಗೆ ನಾವು ಕೊಚ್ಕೊಂಡು ಹೋಗ್ಬಿಡ್ತವೆ. ಆ ಅಲೆಗಳೇ ನಾವಾಗಿಬಿಡುತ್ತವೆ. ಇಲ್ಲೇ ಹಾಗಲ್ಲ. ಧ್ಯಾನದಲ್ಲಿ ನಾನು ಇಲ್ಲೇ ಕೂತ್ಕೊಂಡು ವಿಚಾರಗಳು ಬರ್ತಾ ಇರ್ತವೆ, ಆ ವಿಚಾರಗಳನ್ನ ಸುಮ್ಮನೆ ನಾನು ಸಾಕ್ಷಿ ಭಾವದಿಂದ ಗಮನಿಸ್ತಾ ಇರ್ತೇನೆ. ಒಳ್ಳೆಯ ವಿಚಾರಗಳು ಬರ್ತವೆ, ಕೆಟ್ಟ ವಿಚಾರಗಳು ಬರ್ತವೆ, ಸುಖಕರವಾಗಿರುವಂಥ ವಿಚಾರಗಳು ಬರ್ತವೆ, ದುಃಖಕರ ಆಗಿರುವಂಥ ವಿಚಾರಗಳು ಬರ್ತವೆ, ಭವಿಷ್ಯದ ವಿಚಾರಗಳು ಬರ್ತವೆ, ಭೂತದ ವಿಚಾರಗಳು ಬರ್ತವೆ. ಈ ಎಲ್ಲ ವಿಚಾರಗಳು ಕೇವಲ ವಿಚಾರಗಳು. ಆದರೆ ಇದು ಈ ಕ್ಷಣ ಇರುವಂಥದ್ದಲ್ಲ. ಧ್ಯಾನ ಅಂತಂದರೆ ಈ ಕ್ಷಣ ಇರುವಂಥದ್ದು. ಈ ಕ್ಷಣ, ಈ ಪ್ರೆಸೆನ್ಸ್ ಮೂಮೆಂಟ್ ಏನಿದೆಯಲ್ಲ, ಈ ವರ್ತಮಾನದಲ್ಲಿ ಬದುಕುವಂಥ ಕಲೆಯೇ ಧ್ಯಾನ ಕಲೆ. ಅದಕ್ಕೆ ನೀವು ನೇರವಾಗಿ ಕೂತ್ಕೋಬೇಕು. ತಲೆ ಕುತ್ತಿಗೆ ಬೆನ್ನು ಹುರಿ ನೇರ ಮಾಡಿಕೊಳ್ಳಿ. ಮನಸ್ಸಿನ ಎಲ್ಲ ವಿಚಾರಗಳನ್ನು ಹೊರಗಡೆ ಹಾಕಿ ನಿಧಾನವಾಗಿ ಕಂಗಳನ್ನು ಮುಚ್ಚಿಕೊಳ್ಳಿ. ನೀವು ಕುಳಿತಿರುವ ಸ್ಥಳದಲ್ಲಿ ಮನಸ್ಸನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಹಣೆಯನ್ನು ಗಮನಿಸ್ಕೊಳ್ಳಿ. ಹಣೆಯನ್ನು ಸಡಿಲ ಮಾಡಿಕೊಳ್ಳಿ. ಕಂಠ ಕೇಂದ್ರವನ್ನು ಸಡಿಲ ಮಾಡಿಕೊಳ್ಳಿ. ಭುಜಗಳನ್ನು ಸಡಿಲ ಮಾಡಿಕೊಳ್ಳಿ. ಭುಜಗಳಿಂದ ಕೈ ಬೆಳಕಡೆ ಗಮನ ತೆಗೆದುಕೊಂಡು ಹೋಗಿ, ಗಮನಿಸ್ತಾ ಹೋಗಿ. ಭುಜಗಳಿಂದ ಕೈ ಬೆರಳಿನ ತುದಿವರೆಗೂ, ಕೈ ಬೆರಳ ತುದಿಯಿಂದ ಭುಜದವರೆಗೂ ಗಮನಿಸ್ತಾ ಹೋಗಿ ಮತ್ತು ಸಡಿಲಿಸ್ತಾ ಹೋಗಿ. ಪುನಃ ಕಂಠ ಕೇಂದ್ರ, ಹೃದಯ, ನಾಭಿ ಕೇಂದ್ರ, ಕಿಬ್ಬೊಟ್ಟೆ,
ತೊಡೆಯ ಮಾಂಸಖಂಡಗಳನ್ನು ಗಮನಿಸಿ, ಮೊಣಕಾಲುಗಳನ್ನು ಗಮನಿಸಿ, ಮುಂಗಾಲುಗಳನ್ನು ಗಮನಿಸಿ, ಅಂಗಾಲುಗಳನ್ನು ಗಮನಿಸ್ತಾ ಹೋಗಿ, ಕಾಲಿನ ಬೆರಳಿನ ತುದಿಗಳನ್ನು ಗಮನಿಸ್ತಾ ಹೋಗಿ, ಕಾಲಿನ ಬೆರಳಿನ ತುದಿಗಳನ್ನು ಗಮನಿಸ್ತಾ ನಿಧಾನವಾಗಿ ಹಿಮ್ಮುಖ ಕ್ರಮದಲ್ಲಿ ತೊಡೆಯ ಸಂದಿನವರೆಗೂ ಪುನಃ ಸಡಿಲಿಸ್ತಾ ಹೋಗಿ, ಮನಸ್ಸು ಯಾವತ್ತೂ ಒಂಥರ ಮಂಗನ ಹಾಗೆ. ಒಂದು ಮಂಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಕ್ಕೆ ಜಿಗಿತಾ ಇರ್ತದೆ. ಹಾಗೆ ಮನಸ್ಸು ಕೂಡ ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಜಿಗಿತಾ ಇರ್ತದೆ. ಅಂಥ ಮನಸ್ಸನ್ನು ಪುನಃ ಪುನಃ ಈ ದೇಹಾವಲೋಕನ ಮಾಡ್ತಾ, ದೇಹವನ್ನು ಸಡಿಲಿಸ್ತಾ ಆ ಮನಸ್ಸನ್ನು ಟ್ರೈನ್ ಮಾಡುವಂಥದ್ದು. ಕಿಬ್ಬೊಟ್ಟೆ, ನಾಭಿ, ಹೃದಯ, ಕಂಠಕೇಂದ್ರ, ಹಣೆ ಪೂರ್ಣ ಗಮನಿಸ್ತಾ ಹೋಗಿ ನಿಧಾನವಾಗಿ ತಲೆಯಿಂದ ಕಾಲ್ಬೆರಳಿನ ತುದಿಯವರೆಗೂ, ಕಾಲ್ಬೆರಳಿನ ತುದಿಯಿಂದ ತಲೆವರೆಗೂ ಆಳವಾದ ನಿಶ್ವಾಸ ಉಚ್ಛ್ವಾಸವನ್ನು ಮಾಡಿ ಉಸಿರು ನಿಧಾನವಾಗಿರಲಿ, ಉಸಿರು ದೀರ್ಘವಾಗಿರಲಿ, ಉಸಿರು ಲಯಬದ್ಧವಾಗಿರಲಿ. ನಿಧಾನವಾಗಿ ನಿಮ್ಮ ಗಮನ ಉಚ್ಛ್ವಾಸ ನಿಶ್ವಾಸ ಕಡೆಗೆ ತೆಗೆದುಕೊಂಡು ಬನ್ನಿ. ಉಸಿರು ಹೇಗೆ ಪ್ರವೇಶವಾಗ್ತಾ ಇದೆ ಗಮನಿಸ್ತಾ ಹೋಗಿ. ಈಗ ನಿಧಾನವಾಗಿ ಮನಸ್ಸನ್ನು ನಾಸಿಕಾಗ್ರ ಹತ್ತಿರ ತೆಗೆದುಕೊಂಡು ಬನ್ನಿ. ಯಾವ ನಾಸಿಕದಲ್ಲಿ ಉಸಿರು ಸರಾಗವಾಗಿ, ಯಾವ ನಾಸಿಕದಲ್ಲಿ ಉಸಿರು ನಿಧಾನವಾಗಿ ಹರಿಯುತ್ತಿದೆ ಎಂಬುದನ್ನು ಗಮನಿಸಿ. ಈಗ ಯಾವ ನಾಸಿಕ ನಿಧಾನವಾಗಿದೆಯೋ ಆ ನಾಸಿಕಾಗ್ರವನ್ನು ಕೂಡ ಸರಾಗ ಮಾಡ್ಕೋಬೇಕು. ಧ್ಯಾನಕ್ಕೆ ಮುನ್ನ ಎರಡೂ ನಾಸಿಕ ಸಮಾನವಾಗಿ ಮಾಡ್ಕೋಬೇಕು. ಅದಕ್ಕಾಗಿ ನಾಡಿ ಶೋಧನವನ್ನು ಮಾಡಬೇಕು. ಕೈಯನ್ನು ವಿಷ್ಣು ಮುದ್ರೆ ಮಾಡಿಕೊಂಡು ಕಂಗಳು ಹಾಗೇ ಇರಲಿ, ಮುಚ್ಚಿರಲಿ. ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಿ.
ನಿಧಾನವಾಗಿ ಮನಸ್ಸನ್ನು ನಾಸಿಕ ಹತ್ತಿರ ತೆಗೆದುಕೊಂಡು ಬಂದು ಉಸಿರಿನ ಹರಿದಾಟ ಮತ್ತು ಅದರ ಸ್ಪರ್ಶವನ್ನು ಗಮನಿಸ್ತಾ ಹೋಗಿ. ಈಗ ಗಮನಿಸ್ತಾ ಇರಬೇಕಾದ್ರೆ ಮತ್ತೆ ವಿಚಾರಗಳು ಬರ್ತಾ ಹೋಗ್ತವೆ. ಮತ್ತೆ ಪುನಃ ಉಚ್ಛ್ವಾಸ ನಿಶ್ವಾಸ ಕಡೆಗೆ ಮನಸ್ಸನ್ನು ತೆಗೆದುಕೊಂಡು ಬನ್ನಿ. ಹೀಗೆ ನಿಮಗೆ ಬೇಕಷ್ಟು ಹೊತ್ತು ಹೀಗೆ ಒಳಬರುವ ಹೊರ ಹೋಗುವ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗೋದ್ರಿಂದ ಭೂತದ ಚಿಂತೆಯಾಗಲಿ ಭವಿಷ್ಯದ ದುಃಖವಾಗಲಿ ನಿಮಗುಂಟಾಗೋದಿಲ್ಲ. ಕೇವಲ ವರ್ತಮಾನ, ಈ ಕ್ಷಣ, ಈ ಸಮಯ, ಇದೇ ನಿಜವಾದ ಧ್ಯಾನ. ಧ್ಯಾನ ಅಂತಂದರೆ ಈ ಕ್ಷಣ, ಈ ಸಮಯ ಬದುಕುವಂಥ ಒಂದು ಅನುಭವವನ್ನು ತಂದುಕೊಳ್ಳುವಂಥದ್ದು. ಈ ಕ್ಷಣ ಜೀವಿಸ್ತಾ ಇದ್ದೀನಿ, ಈ ಕ್ಷಣ ನಾನು ಬದುಕ್ತಾ ಇದ್ದೀನಿ ಅನ್ನುವಂಥದ್ದು. ಈ ಕ್ಷಣ ದುಃಖ ಇಲ್ಲ, ಈ ಕ್ಷಣ ಯಾವುದೇ ಚಿಂತೆ ಇಲ್ಲ, ಆನಂದವಾಗಿ ಬದುಕೋದೇ ಧ್ಯಾನ. ಅದಕ್ಕೆ ಏಕತಾನತ ಧ್ಯಾನ ಅದ್ವಾ ಅನ್ನೋದು. ನಿಧಾನವಾಗಿ ಕಂಗಳ ತೆರಿತಾ ಹೋಗಿ ಕೈಗಳ ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಕಂಗಳ ತೆರೆಯಿರಿ. ಇದು ಈ ದಿನದ ವಿಶೇಷ. ಸರ್ವರಿಗೂ ನಮಸ್ಕಾರಗಳು.